Yes, it is KUD. (1990) April 1980, 82, Gulbarga 1987 and April 86 question paper. Here we are preparing reconciliation statement. You are given with net profit as per financial records 1,28,755 and net profit as per costing records 1,72,400. Okay. ಇಲ್ಲಿ ನಾವು ಕಾಸ್ಟಿಂಗ್ ಒಳಗ ಈ ರಿಕನ್ಸಿಲೇಷನ್ ಸ್ಟೇಟ್ಮೆಂಟ್ ಅನ್ನ ಪ್ರಿಪೇರ್ ಮಾಡಾಕತ್ತೇವಿ ಅಂತಂದ್ಮೇಲೆ ಪ್ರಾಫಿಟ್ ಯಾವ್ದನ್ನ ಬೇಸ್ ಅಂತ ಹೇಳಿ ತಗೊಳಕತ್ತೇವ್ ನಾವಲ್ಲಿ 1,72,400. ಸೊ ಈ 1,72,400 ನ ಅಮೌಂಟ್ಸ್ ಇವೇನ್ ಕೊಟ್ಟದ್ದು ಅದಾವಲ್ಲ ಅಂದ್ರೆ ಡಿಫ್ರೆನ್ಸಸ್ ಡಿಸ್ಅಗ್ರಿಮೆಂಟ್ಸ್ ಅಮೌಂಟ್ಸ್ ಏನ್ ಅದಾವಲ್ಲ ರೀಸನ್ಸ್ ಫೈಂಡ್ ಔಟ್ ಮಾಡಿರಿ. ಅದನ್ನ ಕೆಲವೊಂದಿಷ್ಟು ಅಮೌಂಟ್ಸ್ ಅನ್ನ ಇಲ್ಲೇ ಕಾಸ್ಟಿಂಗ್ ಪ್ರಾಫಿಟ್ ಆಡ್ ಮಾಡ್ತೀರಿ, ಕೆಲವೊಂದಿಷ್ಟ ಲೆಸ್ ಮಾಡ್ತೀರಿ. ಅದ ಆದ್ಮೇಲೆ ಎಲ್ಲ ಅಡ್ಜಸ್ಟ್ ಆದ್ಮೇಲೆ ನಿಮ್ಮ ಆನ್ಸರ್ ಎಷ್ಟು ಬರಬೇಕು ಅಂದ್ರೆ 1,28,755 ಬಿಕಾಸ್ ದ ಪ್ರಾಫಿಟ್ ಆಸ್ ಪರ್ ಫೈನಾನ್ಷಿಯಲ್ ರೆಕಾರ್ಡ್ಸ್ ಹ್ಯಾಸ್ ಬೀನ್ ಗಿವನ್ ಆಲ್ರೆಡಿ. ಕೊಟ್ಟಿದ್ದೈತಿ ಅಂತಂದ್ಮೇಲೆ ಅಮೌಂಟ್ ಇಷ್ಟು ಬರ್ಬೇಕು, ನಿಮ್ಮ ಆನ್ಸರ್ ಇಷ್ಟು ಬರ್ಬೇಕು 1,28,755. ಪ್ರಾಪರ್ ಆಗಿ ಪ್ರಾಬ್ಲಮ್ ಅನ್ನ ಬಿಡಿಸಿದ್ರಿ ಅಂತಂದ್ರ ಏನು ಪ್ರಾಬ್ಲಮ್ ಇರಂಗಿಲ್ಲ, ಅಲ್ಲೇ ಆನ್ಸರ್ ಇಷ್ಟು ಬರ್ತೈತಿ. ಸೊ ಇನ್ನ ನೆಕ್ಸ್ಟ್ ಅಮೌಂಟ್ ನೋಡೋಣ ಅಂತ. ವರ್ಕ್ಸ್ ಓವರ್ ಹೆಡ್ ಅಂಡರ್ ರಿಕವರ್ಡ್ ಇನ್ ಕಾಸ್ಟಿಂಗ್ ಅಂತ ಹೇಳಿ ಕೊಟ್ಟಾರ ಅವರಲ್ಲಿ. ಓಕೆ, ವರ್ಕ್ಸ್ ಓವರ್ ಹೆಡ್ ಅಂಡರ್ ರಿಕವರಿ ಆಗೈತಿ ಅಂತ ಹೇಳಿ ಕೊಟ್ಟಾರ. ಸೊ ಅಂಡರ್ ರಿಕವರಿ ಆಫ್ ಓವರ್ ಹೆಡ್ ಏನ್ ಮಾಡಾಕತ್ತೇವ್ ನಾವಲ್ಲಿ ಅಂಡರ್ ರಿಕವರಿ ಇಂತಿಷ್ಟ ಅಮೌಂಟ್ ಅಂತ ಹೇಳಾಕತ್ತಾರ. ಡಿಫ್ರೆನ್ಸ್ ಏನ್ ತೆಗಿಯೋದ್ ನೆಸಿಟಿ ಇಲ್ಲ ನಿಮಗ. ಅಂಡರ್ ರಿಕವರಿ ಆಫ್ ಓವರ್ ಹೆಡ್, ಎನಿ ಓವರ್ ಹೆಡ್, ವರ್ಕ್ಸ್ ಓವರ್ ಹೆಡ್, ಅಡ್ಮಿನಿಸ್ಟ್ರೇಷನ್, ಸೆಲ್ಲಿಂಗ್ ಯಾವ್ದ ಯಾಕಿರ್ವಲ್ಲ, ಇಲ್ಲಿ ವರ್ಕ್ಸ್ ಅಂತ ಹೇಳಿ ಕೊಟ್ಟಾರ ಅವರಷ್ಟ. ಈಗ ಯಾವ್ದ ಓವರ್ ಹೆಡ್ ಅಂಡರ್ ರಿಕವರಿ ಆಯ್ತು ಇನ್ನು ಕಾಸ್ಟಿಂಗ್ ದೊಳಗ ಅಂತಂದ್ರ ಅದನ್ನ ಅಮೌಂಟ್ ಏನ್ ಮಾಡ್ತೀರಿ, ಡಿಡಕ್ಟ್ ಮಾಡಾಕತ್ತೀರಿ. ಅಮೌಂಟ್ ಏನ್ ಮಾಡ್ತೀರಿ ನೀವು ಅದನ್ನ ಡಿಡಕ್ಟ್ ಮಾಡಾಕತ್ತೀರಿ. ನೆಕ್ಸ್ಟ್ ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ ಹೇಳ್ಯಾರ. ರಿಕವರ್ಡ್ ಇನ್ ಎಕ್ಸೆಸ್ ಅಂತಂದಾರ. ರಿಕವರ್ಡ್ ಇನ್ ಎಕ್ಸೆಸ್ ಅಂದ್ರೆ ಏನಿದು, ಓವರ್ ಹೆಡ್ ಓವರ್ ರಿಕವರಿ ಆಗೈತಿ. ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಓವರ್ ರಿಕವರಿ ಆಗೈತಿ. ಅವತ್ತ ನೀವ್ ಏನ್ ಮಾಡ್ಬೇಕು, ಇದನ್ನ ಆಡ್ ಮಾಡ್ಬೇಕಲ್ಲೇ. ಏನ್ ಮಾಡ್ಬೇಕು, ಆಡ್ ಮಾಡ್ಬೇಕು. ಓಕೆ, ಡೆಪ್ರಿಸಿಯೇಷನ್ ಚಾರ್ಜ್ ಇನ್ ಫೈನಾನ್ಷಿಯಲ್ ಅಕೌಂಟ್ ಈಸ್ 11,200. ಫೈನಾನ್ಷಿಯಲ್ ಅಕೌಂಟಿಂಗ್ ದೊಳಗೆ ಡೆಪ್ರಿಸಿಯೇಷನ್ ಐತಿ 11,200. ಡೆಪ್ರಿಸಿಯೇಷನ್ ರಿಕವರ್ಡ್ ಇನ್ ಕಾಸ್ಟಿಂಗ್ ಈಸ್ 12,500. 12,500 ಯಾವ್ದ್ರೊಳಗೆ ಹೆಚ್ಚಾಗೈತಿ ಹಂಗಾದ್ರೆ ಡೆಪ್ರಿಸಿಯೇಷನ್? ಕಾಸ್ಟಿಂಗ್ ದೊಳಗೆ ಹೆಚ್ಚಾಗೈತಿ. ಕಾಸ್ಟಿಂಗ್ ದೊಳಗೆ ಹೆಚ್ಚಾಗೈತಿ. ಕಾಸ್ಟಿಂಗ್ ದೊಳಗೆ ಹೆಚ್ಚಾಗೈತಿ ಅಂತಂದ್ರೆ ಈಗ ಏನ್ ಮಾಡ್ತೇವಿ, ಡೈರೆಕ್ಟ್ ಆಗಿ 12,500 ತಗೊಳಂಗಿಲ್ಲ. 12,500 ದೊಳಗ 11,200 ಡಿಡಕ್ಟ್ ಮಾಡ್ಬೇಕು. ಡಿಫ್ರೆನ್ಸ್ ಅಮೌಂಟ್ ತಗೊಳ್ಬೇಕು. ಇದರದ ಡಿಫ್ರೆನ್ಸ್ ಅಮೌಂಟ್ ಏನ್ ಮಾಡ್ತೀರಿ, ಇಲ್ಲೇ ಕಾಸ್ಟಿಂಗ್ ದೊಳಗ ಡೆಪ್ರಿಸಿಯೇಷನ್ ಹೆಚ್ಚಿರೋದ್ರಿಂದ ಅದು ಪ್ರಾಫಿಟ್, ಕಾಸ್ಟಿಂಗ್ ಪ್ರಾಫಿಟ್ ಅನ್ನ ಕಡಿಮೆ ಮಾಡಿರ್ತೈತಿ. ಸೊ ನೀವ್ ಏನ್ ಮಾಡ್ತೀರಿ ಅಂತಂದ್ರೆ ಅದನ್ನ ಹೆಚ್ಚು ಮಾಡ್ಕೊಳಕ ಆಡ್ ಮಾಡ್ತೀರಿ ಡಿಫ್ರೆನ್ಸ್ ಅಮೌಂಟ್ ಅನ್ನ. ಓಕೆ, ಡಿಫ್ರೆನ್ಸ್ ಅಮೌಂಟ್ ಅನ್ನ ಆಡ್ ಮಾಡ್ತೀರಿ. ನೆಕ್ಸ್ಟ್ ಇಂಟ್ರೆಸ್ಟ್ ರಿಸೀವ್ಡ್ ಬಟ್ ನಾಟ್ ಇನ್ಕ್ಲೂಡೆಡ್ ಇನ್ ಕಾಸ್ಟ್ ಅಕೌಂಟಿಂಗ್. ಇಂಟ್ರೆಸ್ಟ್ ರಿಸೀವ್ಡ್ ಐತೆ ಅಂದ್ರೆ ಇನ್ಕಮ್ ರಿಸೀವ್ಡ್ ಓನ್ಲಿ ಇನ್ ಫೈನಾನ್ಷಿಯಲ್ ಅಕೌಂಟಿಂಗ್ ಅಂದಂಗ ಆಗ್ತದಲ್ಲೇ. ಹೌದಾ, ಫೈನಾನ್ಷಿಯಲ್ ಅಕೌಂಟಿಂಗ್ ದೊಳಗಷ್ಟ ನಾವು ಇನ್ಕಮ್ ಬಂದದನ್ನ ತೋರ್ಸೇವಿ, ಕಾಸ್ಟಿಂಗ್ ದೊಳಗ ತೋರ್ಸಿಲ್ಲ ಅಂದ್ರೆ ಏನ್ ಮಾಡ್ಬೇಕಿಲ್ಲ, ಆಡ್ ಮಾಡ್ಬೇಕು ಇದನ್ನ ಅಮೌಂಟ್. ತೋರ್ಸಿಲ್ಲ ಅಂತಂದ್ರ ಅಂದ್ರೆ ಆಡ್ ಮಾಡಿಲ್ಲ ಕಾಸ್ಟಿಂಗ್ ಪ್ರಾಫಿಟ್ ಗೆ ಅಂತಂದ್ಮೇಲೆ ಈಗ ಸದ್ಯ ಆಡ್ ಮಾಡ್ಬೇಕು. ಇನ್ಕಮ್ ಅನ್ನ ಆಡ್ ಮಾಡಿಲ್ಲ ಕಾಸ್ಟಿಂಗ್ ಪ್ರಾಫಿಟ್ ಒಳಗ, ಸೊ ಆಡ್ ಮಾಡ್ಬೇಕು. Obsolescence loss charged in financial books. Any losses are written only in financial books. So ಏನೈತಿ ಇದೆ obsolescence loss ಫೈನಾನ್ಷಿಯಲ್ ಬುಕ್ ಒಳಗ ನೀವು ಡೆಬಿಟ್ ಹಾಕಿರಿ, ಇಲ್ಲಿ ಕಾಸ್ಟಿಂಗ್ ಒಳಗ ಹಾಕಿಲ್ಲ ಅಂದ್ ಹೊತ್ನಾಗ ಇದನ್ನ ಏನ್ ಮಾಡ್ತೇವೆ, ಈಗ 5,700 ಲೆಸ್ ಮಾಡ್ತೇವೆ, ಡಿಡಕ್ಟ್ ಮಾಡ್ತೇವೆ. ಓಕೆ, 5,700 ಡಿಡಕ್ಟ್ ಮಾಡ್ತೇವೆ. ಇನ್ಕಮ್ ಟ್ಯಾಕ್ಸ್ ಪ್ರೊವೈಡೆಡ್ ಇನ್ ಫೈನಾನ್ಷಿಯಲ್ ಬುಕ್ಸ್ ಅಂದ್ರ ಫೈನಾನ್ಷಿಯಲ್ ಬುಕ್ ಒಳಗ P&L ಅಕೌಂಟ್ ಒಳಗ ಇನ್ಕಮ್ ಟ್ಯಾಕ್ಸ್, P&L ಅಕೌಂಟ್ ಒಳಗ ಇನ್ಕಮ್ ಟ್ಯಾಕ್ಸ್ ಡೆಬಿಟ್ ಹಾಕಿರಿ ಅಂದ್ರ ಡಿಡಕ್ಟ್ ಮಾಡಿರಿ. ಫೈನಾನ್ಷಿಯಲ್ ಅಕೌಂಟಿಂಗ್ ಪ್ರಾಫಿಟ್ ಒಳಗ ಇನ್ಕಮ್ ಟ್ಯಾಕ್ಸ್ ಡಿಡಕ್ಟ್ ಮಾಡಿರಿ, ಕಾಸ್ಟಿಂಗ್ ದೊಳಗ ಮಾಡಿಲ್ಲ. ಹಂಗಾದ್ರೆ ಈಗ ಏನ್ ಮಾಡ್ಬೇಕು, ಡಿಡಕ್ಟ್ ಮಾಡ್ಬೇಕು. ಪ್ರಾಫಿಟ್ ಹೆಚ್ಚು ಮಾಡಿರ್ತೈತದಲ್ಲೇ, ಡಿಡಕ್ಟ್ ಮಾಡಿಲ್ಲ ಅಂದ್ರೆ ಏನ್ ಮಾಡಿರ್ತೈತಿ, ಪ್ರಾಫಿಟ್ ಹೆಚ್ಚು ಮಾಡಿರ್ತೈತಿ. ಸೊ ನಾವ್ ಅದನ್ನ ಡಿಡಕ್ಟ್ ಮಾಡ್ಬೇಕು. ಬ್ಯಾಂಕ್ ಇಂಟ್ರೆಸ್ಟ್ ಕ್ರೆಡಿಟೆಡ್ ಇನ್ ಫೈನಾನ್ಷಿಯಲ್ ಬುಕ್ಸ್. ಕ್ರೆಡಿಟೆಡ್ ಅಂದಾರ. ಕ್ರೆಡಿಟೆಡ್ ಅಂದ್ರೆ ಏನು, ಬ್ಯಾಂಕ್ ಇಂಟ್ರೆಸ್ಟ್ ರಿಸೀವ್ಡ್ ಅಂದಂಗ ಆಗ್ತದ. ಅದನ್ನ ಎಲ್ಲಿ ಬರ್ದಿರಿ ನೀವು, ಫೈನಾನ್ಷಿಯಲ್ ಬುಕ್ಸ್ ಒಳಗಷ್ಟ ಬರ್ದಿರಿ. ಹಂಗಾದ್ರೆ ಕಾಸ್ಟಿಂಗ್ ಒಳಗ ಬಂದತೆ ಅಂತ ತೋರ್ಸಿಲ್ಲ, ಅದಕ್ಕೆ ಏನ್ ಮಾಡ್ಬೇಕು, ಇದನ್ನ ಇನ್ಕಮ್ ಐತದಲ್ಲೇ. ಓಕೆ, ಇನ್ಕಮ್
only written in financial accounting. So you have to add it to the costing profit, bank interest. Stores adjustment credited in financial book ಅಂತ ಹೇಳ್ಯಾರ. ಸ್ಟೋರ್ಸ್ ಅಡ್ಜಸ್ಟ್ಮೆಂಟ್ ಕ್ರೆಡಿಟ್ ಅಂತ ಹೇಳ್ಯಾರ. ಇದು ಕ್ರೆಡಿಟ್ ಆಗೈತಿ ಫೈನಾನ್ಷಿಯಲ್ ಬುಕ್ ಒಳಗ. ಹಂಗಾದ್ರೆ ಕಾಸ್ಟಿಂಗ್ ಒಳಗ ಕ್ರೆಡಿಟ್ ಆಗಿಲ್ಲ. ಇದನ್ನ ಕ್ರೆಡಿಟ್ ಹಾಕ್ಬೇಕು ಅಂದ್ರ ಕಾಸ್ಟಿಂಗ್ ದ ಪ್ರಾಫಿಟ್ ಆಡ್ ಮಾಡ್ಬೇಕೈತಿ. ಡೆಪ್ರಿಸಿಯೇಷನ್ ಆಫ್ ಸ್ಟಾಕ್ ಚಾರ್ಜ್ ಇನ್ ಫೈನಾನ್ಷಿಯಲ್ ಬುಕ್ ಅಂದ್ರೆ ಸ್ಟಾಕ್ ಮೇಲೆ ಡೆಪ್ರಿಸಿಯೇಷನ್ ಏನೈತಲ್ಲ, ಇಟ್ ಹ್ಯಾಸ್ ಬೀನ್ charged only in financial books. So you have to charge in costing book also. So deduct it. Okay. It is the procedure to solve the problem. Now let us solve the problem. Idin prepare madiri ankondeni. Reconciliation statement. Here is the format. Particulars, amount and total amount. Yes, very good. ಎಲ್ಲಾರು ಆನ್ಸರ್ ಮಾಡ್ಕೊಂತ ಹೊಂಟಿರಿ. ವೆರಿ ಗುಡ್. ಈಗ ಫಸ್ಟ್ ಈಗ ಬೇಸ್ ಏನಂತ ತಗೊಳಕತ್ತೇವ್ ನಾವಲ್ಲೇ? ಬೇಸ್ ಏನ್ ತಗೊಳ್ತೇವಿ? ನೆಟ್ ಪ್ರಾಫಿಟ್ ಆಸ್ ಪರ್ ಕಾಸ್ಟ್ ಅಕೌಂಟ್ಸ್. ಅಮೌಂಟ್ ಎಷ್ಟೈತದು? ನೆಟ್ ಪ್ರಾಫಿಟ್ ಆಸ್ ಪರ್ ಕಾಸ್ಟ್ ಅಕೌಂಟ್ 1,72,400. ಅಣ್ಣಗಳ ಹಂಗ್ ಮಾಡಿದ್ರಿ ಅಂತಂದ್ರ ರೆಕಾರ್ಡಿಂಗ್ ಹೋಗ್ಬಿಡ್ತತಿ. 1,72,400. ಆಡ್. ಈಗ ಯಾವ್ಯಾವ ಆಡ್ ಮಾಡೋದೈತಿ ಅದನ್ನ ಹೇಳೇನಿ. ಮೊದ್ಲು ಆಡ್ ಮಾಡುವ ಎಲ್ಲ ಒಂದ್ ಕಡೆ ಬರ್ಕೊಂಡ್ಬಿಡ್ರಿ. ಎಲ್ಲಾನು ಒಂದ್ ಕಡೆ ಬರ್ಕೊಳ್ಳೋದೈತಿ. ಡಿಡಕ್ಟ್ ಮಾಡುವ ಒಂದ್ ಕಡೆ ಬರೆಯುವುದೈತಿ. ಅಂದ್ರ ಪ್ರತಿ ಅಮೌಂಟ್ ಆಡ್ ಮಾಡುದು ಲೆಸ್ ಮಾಡುದು ಹಂಗ್ ಮಾಡ್ಕೊತ ಹೋಗ್ಬೇಡ್ರಿ. ಆಡ್ ಮಾಡುವಷ್ಟು ಒಂದ್ ಕಡೆ ಬರ್ಕೊಳ್ಳೋದೈತಿ, ಲೆಸ್ ಮಾಡುವ ಒಂದ್ ಕಡೆ ಬರ್ಕೊಂಡ್ಬಿಡುದೈತಿ. ಈಗ ಆಡೇಬಲ್ ಅಮೌಂಟ್ಸ್ ಏನೈತಿ 1 by 1 ಬರಿಬೇಕೈತಿ. ಅದಕ್ಕೆ ಇಲ್ಲೇ ಆಡ್ ಅಂದ್ವಿ. ಫಸ್ಟ್ ಅಮೌಂಟ್ ಯಾವ್ದೈತಿ? ವರ್ಕ್ಸ್ ಓವರ್ ಹೆಡ್ ಅಂಡರ್ ರಿಕವರ್ ಲೆಸ್ ಆಕತಿ. ಹಂಗಾದ್ರೆ ನೆಕ್ಸ್ಟ್ ಯಾವ್ದೈತಿ? ಓವರ್ ರಿಕವರಿ ಆಫ್ ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ ಐತಿ. ಸ್ಟೇಟ್ಮೆಂಟ್ ಏನ್ ಬರ್ತೈತಿ ಇಲ್ಲೇ? ಏನಂತ ಬರೀತೀರಿ? ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ ಓವರ್ ರಿಕವರ್ಡ್ ಅಂತಾರ ಬರೀತೀರಿ. ಅದರ್ವೈಸ್ ಓವರ್ ರಿಕವರಿ ಆಫ್ ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ಸ್. ಅಮೌಂಟ್ 1,700. ಯಾರದ? ನೆಕ್ಸ್ಟ್ ಎರಡನೇದು ಡೆಪ್ರಿಸಿಯೇಷನ್ ಓವರ್ ರಿಕವರಿ ಆಗಿತ್ತು, ಅಂಡರ್ ರಿಕವರಿ ಆಗಿತ್ತು. ಡೆಪ್ರಿಸಿಯೇಷನ್ ಫೈನಾನ್ಷಿಯಲ್ ಬುಕ್ ಒಳಗ 11,200 ಐತಿ. ಆಮೇಲೆ ಕಾಸ್ಟ್ ಬುಕ್ ಒಳಗ 12,500 ಐತಿ. ಓವರ್ ರಿಕವರಿ ಆತೋ ಅಂಡರ್ ರಿಕವರಿ ಆತೋ? ಓವರ್ ರಿಕವರಿ ಆತ. ಸೊ ಅದಕ್ಕೆ ಏನ್ ಮಾಡ್ತೇವೆ? ಇದನ್ನ ಆಡ್ ಮಾಡ್ತೇವೆ ಅಲ್ಲೇ. ಓಕೆ, ಆಡ್ ಮಾಡ್ತೇವೆ. ಡೆಪ್ರಿಸಿಯೇಷನ್ charged excess in cost account. Okay, cost account. So in bracket 12,500 costing ದೊಳಗೈತಿ, 11,200 ಫೈನಾನ್ಷಿಯಲ್ ಅಕೌಂಟಿಂಗ್ ಐತಿ. ಡಿಫರೆನ್ಸ್ ಅಮೌಂಟ್ ನಾವ್ ಏನ್ ಮಾಡ್ಬೇಕೀಗ? ಬರಿಬೇಕೈತಿ. 1,300. ವೆರಿ ಗುಡ್. 1,300. ಇದು ಡಿಫರೆನ್ಸ್ ಅಮೌಂಟ್ 1,300 ಡೆಪ್ರಿಸಿಯೇಷನ್. ನೆಕ್ಸ್ಟ್ ಥರ್ಡ್ ಅಮೌಂಟ್ ಇಂಟ್ರೆಸ್ಟ್ ರಿಸೀವ್ಡ್ ಬಟ್ ನಾಟ್ ಇನ್ಕ್ಲೂಡೆಡ್ ಇನ್ ಕಾಸ್ಟ್ ಅಕೌಂಟ್ ಅಂತ ಹೇಳಿ ಕೊಟ್ಟಾರಲ್ಲ. ಇಂಟ್ರೆಸ್ಟ್ ರಿಸೀವ್ ಆಗೈತಿ ಬಟ್ ಬರ್ದಿಲ್ಲ ಎಲ್ಲೇ ಕಾಸ್ಟ್ ಅಕೌಂಟ್ ಒಳಗ. ಸೊ ಇಲ್ಲಿ ಏನ್ ಮಾಡ್ಬೇಕು? ಈಗ ಬರಿಬೇಕಿಲ್ಲ, ಆಡ್ ಮಾಡ್ಬೇಕಿಲ್ಲ. ಕಾಸ್ಟಿಂಗ್ ಪ್ರಾಫಿಟ್ ಒಳಗೆ ಬರ್ದಿಲ್ಲ ಅಂದ್ರೆ ಏನು? ಕಾಸ್ಟಿಂಗ್ ಪ್ರಾಫಿಟ್ ಒಳಗೆ ಆಡ್ ಆಗಿಲ್ಲ ಅದು.
interest received not recorded in cost account. Amount ಎಷ್ಟೈತಿ? Amount 8,000. Next, obsolescence loss ಐತಲ್ಲೇ, ಓಕೆ, ಚಾರ್ಜ್ ಇನ್ ಫೈನಾನ್ಸಿಯಲ್ ಬುಕ್ಸ್ ಐತಿ, ಇಲ್ಲಿ ಬರ್ದಿಲ್ಲ ಅಂದ್ಮೇಲೆ ಡಿಡಕ್ಟ್ ಮಾಡ್ಬೇಕೈತಿ ಅದನ್ನ. ಇಲ್ಲಿ ಬರ್ದಿಲ್ಲ ಅಂದ್ಮೇಲೆ ಡಿಡಕ್ಟ್ ಮಾಡ್ಬೇಕೈತಿ. ಸೊ ಇಲ್ಲಿ ಬರಾಕತ್ತಿಲ್ಲ, ಆಮೇಲೆ ಬರಿತೇವಿ. ಇನ್ಕಮ್ ಟ್ಯಾಕ್ಸ್ ಪ್ರೊವೈಡ್ ಐತಿ, ನೆಕ್ಸ್ಟ್ ದ ಅಮೌಂಟ್. ಸೊ ವಿ ಆರ್ ನಾಟ್ ರೈಟಿಂಗ್ ದಟ್ ಆಲ್ಸೋ. ಬ್ಯಾಂಕ್ ಇಂಟ್ರೆಸ್ಟ್ ಕ್ರೆಡಿಟೆಡ್ ಇನ್ ಫೈನಾನ್ಸಿಯಲ್ ಅಕೌಂಟ್ ಐತಿ. ಓಕೆ, ಬ್ಯಾಂಕ್ ಇಂಟ್ರೆಸ್ಟ್ ರಿಸೀವ್ ಆಗಿತ್ತು, ಫೈನಾನ್ಸಿಯಲ್ ಅಕೌಂಟ್ ಒಳಗೆ ಬರ್ದೇವಿ, ಇಲ್ಲಿ ಬರ್ದಿಲ್ಲ. ಸೊ ನೆಕ್ಸ್ಟ್ ಅಮೌಂಟ್ ಬ್ಯಾಂಕ್ ಇಂಟ್ರೆಸ್ಟ್. ಕ್ರೆಡಿಟೆಡ್ ಏನ್ ಲೈನ್ ಕೊಟ್ಟಿರ್ತಾರ ಅದನ್ನ ಬರೀರ್ಬೇಕಿದ್ರ, ನಿಮಗ ತಿಳಿಲಿಲ್ಲ ಅಂದ್ರ ಅದನ್ನ ಬರೀರಿ. ಕ್ರೆಡಿಟೆಡ್ ಓನ್ಲಿ ಇನ್ ಫೈನಾನ್ಸಿಯಲ್ ಅಕೌಂಟಿಂಗ್. ಅಮೌಂಟ್ ಎಷ್ಟೈತಿ ಬ್ಯಾಂಕ್ ಇಂಟ್ರೆಸ್ಟ್? 750. Next, stores adjustment credited. Stores adjustment only in financial account. Amount ಎಷ್ಟೈತೆ ಅದು? 475. Yes, Lakshmi. Yes. Very right. Add ಮಾಡುವ ಅಮೌಂಟ್ ಅಷ್ಟು ಆದವು. ಆಡ್ ಮಾಡುವಷ್ಟು ಅಮೌಂಟ್ ಆದವು. ಟೋಟಲ್ ಮಾಡ್ರಿ. ಎಸ್ ದೇವರಾಜ್. 12,225. ಸರಿ ಐತಿ? 12,275 ಟೋಟಲ್ ನೀವು ಮಾಡಿ ಹೇಳ್ಬೇಕೈತಿ. 12,225. ಔಟರ್ ಕಾಲಮ್ ಒಳಗೆ ಬರೀರಿ 12,225. ಸೊ ಈಗೇನೈತಿ ಕಾಸ್ಟಿಂಗ್ ಪ್ರಾಫಿಟ್, ಮತ್ತ ಇದನ್ನ ಆಡ್ ಮಾಡ್ರಿ. ಎಸ್ ನಿವೇದಿತಾ, ಇಟ್ ಈಸ್ 1,84,625. 1,84,625. Right? 625. Very good. Next, ಇನ್ನೇನ್ ಮಾಡ್ತೀವಿ? ಡಿಡಕ್ಟೇಬಲ್ ಅಮೌಂಟ್ಸ್ which are not considered or deducted from costing profit. ಕಾಸ್ಟಿಂಗ್ ಪ್ರಾಫಿಟ್ ದೊಳಗ ಇದನ್ನ ಡಿಡಕ್ಟ್ ಮಾಡಿಲ್ಲ. ಸೊ ಈಗ ಏನೈತಿ, ಡಿಡಕ್ಟ್ ಮಾಡ್ಬೇಕೈತಿ ಲೆಸ್. ಒಂದೊಂದು ಮತ್ತೆ ಮೇಲಿಂದ ನೋಡ್ಕೊಂತ ಬರ್ರಿ. ಫಸ್ಟ್ 1 by 1 ಇವೇನ್ ಅಮೌಂಟ್ಸ್ ಅದಾವ ಹಿಂಗ್ ನೋಡ್ಕೊಂತ ಬರ್ರಿ, ಯಾಕಂದ್ರೆ ಒಂದೊಂದೇ ಇಲ್ಲಿ ಬಿಟ್ಕೊಂತ ಬಂದಿರಿ ನೀವಲ್ಲಿ. ಓಕೆ, ವೆರಿ ಗುಡ್ ಶಿಲ್ಪಾ. ಓಕೆ, ಇಲ್ಲೇ ಬಿಟ್ಕೊಂತ ಬಂದಿರಿ. ಈಗ ಒಂದೊಂದ್ 1 by 1 ಬರಿಬೇಕೈತಿ. ಫಸ್ಟ್ ಯಾವ್ದೈತಿ? ಅಂಡರ್ ರಿಕವರಿ ಆಫ್ ವರ್ಕ್ಸ್ ಓವರ್ ಹೆಡ್. ಬರೀರಿ ಅದ. ಫಸ್ಟ್ ಅಮೌಂಟ್ ಯಾವ್ದೈತಿ? ಅಂಡರ್ ರಿಕವರಿ ಆಫ್ ವರ್ಕ್ಸ್ ಓವರ್ ಹೆಡ್. ಅಮೌಂಟ್ ಡೈರೆಕ್ಟ್ ಕೊಟ್ಟದೈತಿ 3,120.
ನೆಕ್ಸ್ಟ್ ಅಡ್ಮಿನಿಸ್ಟ್ರೇಟಿವ್ ಬರ್ದಿರಿ, ಡೆಪ್ರಿಸಿಯೇಷನ್ ಬರ್ದಿರಿ, ಇಂಟ್ರೆಸ್ಟ್ ರಿಸೀವ್ಡ್ ಬರ್ದಿರಿ, ಅಬ್ಸಲ್ಯೂಟ್ಸ್ ಅಂಡ್ ಲಾಸ್. ಚಾರ್ಜ್ಡ್ ಓನ್ಲಿ ಇನ್ ಫೈನಾನ್ಸಿಯಲ್ ಅಕೌಂಟ್ ಎಷ್ಟೈತದು? ಅಬ್ಸಲ್ಯೂಟ್ಸ್ ಅಂಡ್ ಲಾಸ್ ಎಷ್ಟೈತಿ? 5700. Next, income tax, charged only in financial account because it is purely financial amount. So only charged in financial account. ಎಷ್ಟೈತಿ income tax? 40,300. 40,300. Next, fourth one. Depreciation of stock. Depreciation of stock charged in financial account. Amount ಎಷ್ಟೈತಿ? 6,750. Okay, total ಮಾಡ್ರಿ. 55,870. 55,870. ಇದೇನ್ ಟೋಟಲ್ ಬಂದಿತ್ಲಾ? ಟೋಟಲ್ ಆಗಿತ್ತಲ್ಲ, ಅದ್ರ ಕೆಳಗೆ ಬರೀರದನ್ನ. ಇದ್ರ ಟೋಟಲ್ ಎಷ್ಟೈತಿ ಈಗ? ಡಿಡಕ್ಟೇಬಲ್ ಅಮೌಂಟ್ 55,870 ಐತಿ. ನಾವು ಡಿಡಕ್ಟ್ ಇಟ್. ಈ ಅಮೌಂಟ್ ಒಳಗೆ 1,84,625 ಒಳಗ 55,870 ಲೆಸ್ ಮಾಡ್ರಿ. ಎಷ್ಟು ಬಂತು? 1,28,755 net profit as per ಫೈನಾನ್ಸಿಯಲ್ ಅಕೌಂಟ್. ಇದು ಕೊಟ್ಟಿದ್ರು, ಈ ಅಮೌಂಟ್ ಕೊಟ್ಟಿದ್ರು. ಹೌದಾ? ಪ್ರಾಬ್ಲಮ್ ಒಳಗೆ ಕೊಟ್ಟದೈತಿ. 1,28,755 ಕೊಟ್ಟಾರಿಲ್ಲ, ಅಷ್ಟ ಅಮೌಂಟ್ ಈಗ ನಿಮ್ದಲ್ಲೇ ಆನ್ಸರ್ ಬಂದೈತಿ. ಹೌದಾ? ಈಗ ಆನ್ಸರ್ ಬಂದಿತ್ತು, ಈಗ ಪ್ರಾಬ್ಲಮ್ ಬಿಡಿಸಿದ್ ನಿಮ್ದು ಸರಿ ಐತಿ. ಬಂದಿರ್ಲಿಲ್ಲ ಅಂತಂದ್ರೆ ಯು ಹ್ಯಾವ್ ಟು ರೀಚೆಕ್. ಓಕೆ, ಆಯ್ತಾ? ಎಸ್. Any doubt?
ಇನ್ನೊಂದು ಪ್ರಾಬ್ಲಮ್ ಬಿಡಿಸುನು. ವಾಟ್ಸ್ಆಪ್ನಾಗ ಕಳಿಸ್ಲಿ ಪ್ರಾಬ್ಲಮ್. ಸೋನು ಟೂತ್ ಪಿಕ್ ಐತಿ ಇಲ್ಲೇ ಇರ್ಬೇಕಲ್ಲ ಅಲ್ಲೇರ ಅಲ್ಲಿ ಇದ್ರೊಳಗ್ರ ಆ ಡ್ರಾನಾಗ ನೋಡ್ಲ ಈ ಸ್ಕ್ರೀನ್ ಮೇಲೆ ಬರೆಯ ಕೈಲಿ ಬರೆಯನ ದೊಡ್ಡದಾಗ್ಬಿಡ್ತೈತಿ ನೋಡು. ಸಿಕ್ತಂದ್ರ ಕೊಡು, ಇಲ್ಲಾಂದ್ರೆ ನೋಟ್ಬುಕ್ನಾಗ ಬರ್ಸೆ. ಎಸ್ ಈಗ ಪ್ರಾಬ್ಲಮ್ ಕಳಿಸ್ತೇನೆ ನೋಡ್ರಿ. ಟ್ರೈ ಮಾಡ್ತೇನೆ. ಪ್ರಾಬ್ಲಮ್ ಕಳ್ಸೇನ್ ನೋಡ್ರಿ. ವಾಟ್ಸ್ಆಪ್ನಾಗ ಪ್ರಾಬ್ಲಮ್ ಕಳ್ಸೇನಿ. ನೋಡಾತಿರಿ ಆ ವೈಟ್ ಬೋರ್ಡ್ ಒಳಗನ ಒಂದಿಟ ಬರಿಬೇಕನ್ನೋದೈತಿ, ನೋಡುನಂತ. Yes, let us go through the problem. ಅಮೌಂಟ್ ಕವರ್ ಮಾಡಂಗಿಲ್ಲ, ಒಂದ್ ಮಾಡಿದ್ರೆ ಒಂದ್ ಆಗಂಗಿಲ್ಲ. ಅಮೌಂಟ್ ಏನಾರ ಇರ್ಲಿ, ಇದಿಷ್ಟ ಇದನ್ನ ನೋಡ್ಕೊರಿ. ಈಗ ಹೇಳ್ತೇನೆ, ಎಕ್ಸ್ಪ್ಲೈನ್ ಮಾಡ್ತೇನೆ. ಸ್ಟ್ಯಾಂಡ್ ಔಟ್ net profit as per cost account ಕೊಟ್ಟಾನ 73,650. net profit as per financial books ಕೊಟ್ಟಾನ 70,525. ಸೊ ಬೇಸ್ ಯಾವ್ದಂತ ತಗೊಳಕತ್ತೀರಿ ಇಲ್ಲೇ? ಕಾಸ್ಟ್ ಬುಕ್ ಒಳಗಿನ ಪ್ರಾಫಿಟ್ 73,650 ತಗೊಳಕತ್ತೀರಿ. ಆನ್ಸರ್ ಎಷ್ಟು ಬರ್ಬೇಕು ನಿಮ್ದು? 70,525 ಬರ್ಬೇಕು. Loss due to theft and pilferage provided only in financial books. ಲಾಸಸ್ ಯಾವಾಗೂ ಎಲ್ಲಿ ಬರ್ದಿರ್ತೀರಿ ನೀವು? ಫೈನಾನ್ಸಿಯಲ್ ಬುಕ್ಸ್ ಒಳಗೆ ಬರ್ದಿರ್ತೀರಿ. ಸೊ ಈಗ ಕಾಸ್ಟಿಂಗ್ ಪ್ರಾಫಿಟ್ ಒಳಗ ಏನ್ ಮಾಡ್ಬೇಕು ನಾವು? ಇದನ್ನ ಏನ್ ಮಾಡ್ಬೇಕು? ಲಾಸ್ ಡ್ಯೂ ಟು ಥೆಫ್ಟ್ ಡಿಡಕ್ಟ್ ಮಾಡ್ಬೇಕು. ಯಾಕೆ ಡಿಡಕ್ಟ್ ಮಾಡ್ಬೇಕು? ಕಾಸ್ಟಿಂಗ್ ಪ್ರಾಫಿಟ್ ಹೆಚ್ಚು ಮಾಡಿರ್ತೈತಿ ಇದು, ಹೌದಾ? ಕಾಸ್ಟಿಂಗ್ ಪ್ರಾಫಿಟ್ ಅನ್ನ ಹೆಚ್ಚು ಮಾಡಿರ್ತೈತಿ, ಅದಕ್ಕೆ ಡಿಡಕ್ಟ್ ಮಾಡ್ತೀರಿ. ಯಾವುದು? ಲಾಸ್ ಡ್ಯೂ ಟು ಥೆಫ್ಟ್. ನೆಕ್ಸ್ಟ್, ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ ಓವರ್ ರಿಕವರ್ಡ್ ಇನ್ ಕಾಸ್ಟ್ ಬುಕ್ಸ್. ಓವರ್ ರಿಕವರಿ ಆಫ್ ಓವರ್ ಹೆಡ್ ಏನ್ ಮಾಡ್ತೀರಿ? ಕಾಸ್ಟಿಂಗ್ ಪ್ರಾಫಿಟ್ ಅನ್ನ ಕಡಿಮೆ ಮಾಡಿರ್ತೈತಿ, ಸೊ ಅದಕ್ಕೆ ಏನ್ ಮಾಡ್ತೀರಿ? ಇದನ್ನ ಆಡ್ ಮಾಡ್ತೀರಿ. ಓವರ್ ರಿಕವರಿ ಆಫ್ ಓವರ್ ಹೆಡ್ ಶುಡ್ ಬಿ ನೋ. ಓವರ್ ರಿಕವರಿ ಆಫ್ ಓವರ್ ಹೆಡ್ ಯಾವ್ದೋ ಓವರ್ ಹೆಡ್ ಇರವಲ್ದಕ್ಕದು ಆಡ್ ಮಾಡಬೇಕು. ಅಂಡರ್ ರಿಕವರಿ ಲೆಸ್ ಮಾಡಬೇಕು. ನೆನಪಿಟ್ಕೊಂಡ್ಬಿಡ್ರಿ. ಈ ಪ್ರಾಬ್ಲಮ್ ಒಳಗ ಒಂದ್ ಆಡರ್ ಮಾಡ್ಬೇಕು, ಒಂದ್ ಲೆಸ್ಸರ ಮಾಡ್ಬೇಕು. ಇಷ್ಟ ನೆನ್ಪಿಟ್ಕೋರಿ ನೀವು.
ಏನ ಓವರ್ ರಿಕವರಿ ಆಡ್ ಮಾಡೋದೈತಿ, ಅಂಡರ್ ರಿಕವರಿ ಲೆಸ್ ಮಾಡೋದೈತಿ ಕಾಸ್ಟಿಂಗ್ ಪ್ರಾಫಿಟ್ನಾಗ. ಉಳ್ದದ್ ಹೆಚ್ಚ ತಲೆ ಕೆಡಿಸ್ಕೊಳಕ ಹೋಗ್ಬೇಡ್ರಿ. ಯಾಕೆ ಆಡ್ ಮಾಡ್ತೇವಿ? ಅದು ಪ್ರಾಫಿಟ್ ಅನ್ನ ಕಡಿಮೆ ಮಾಡಿರ್ತೈತೆ ಅಷ್ಟು ಪ್ರಮಾಣದೊಳಗ. ಅದಕ್ಕೆ ಈಗ ಪ್ರಾಫಿಟ್ ನಮಗ್ ಹೆಚ್ಚು ಮಾಡ್ಕೋದೈತಿ, ಅದಕ್ಕೆ ಆಡ್ ಮಾಡ್ತೇವಿ. ಪ್ರಾಫಿಟ್ ಹೆಚ್ಚು ಮಾಡಿತ್ತಂದ್ರೆ ಏನ್ ಮಾಡ್ತೇವಿ? ಅದನ್ನ ಕಡಿಮೆ ಮಾಡ್ತೇವಿ. ಕಡಿಮೆ ಮಾಡಕ್ ಲೆಸ್ ಮಾಡ್ತೇವಿ. ನೆಕ್ಸ್ಟ್ ಫ್ಯಾಕ್ಟ್ರಿ ಓವರ್ ಹೆಡ್ ಅಂಡರ್ ರಿಕವರ್ಡ್ ಇನ್ ಕಾಸ್ಟ್ ಬುಕ್ಸ್ 6000. ಅಂಡರ್ ರಿಕವರಿ ಏನ್ ಮಾಡ್ತೇವಿ? ಲೆಸ್ ಮಾಡ್ತೇವಿ. ವೆರಿ ಗುಡ್. Depreciation charge in financial book 4500 ಐತಿ. Depreciation recovered in cost books is 4650. By looking only you can get that in which book the amount is written more. ಯಾವ ಇದ್ರೊಳಗ ಹೆಚ್ಚಿಗೆ ಬರ್ದಿರಿ? ಕಾಸ್ಟಿಂಗ್ ದೊಳಗ ಹೆಚ್ಚು ಬರ್ದಿರೋ, ಫೈನಾನ್ಸಿಯಲ್ ದೊಳಗ ಹೆಚ್ಚು ಬರ್ದಿರೋ ನೋಡಿದ್ಕೊಳ್ಳೆ ಗೊತ್ತಾಕತಿ. ಹಂಗಾದ್ಮೇಲೆ ಓವರ್ ಚಾರ್ಜ್ ಆಗೈತಿ ಅಂದ್ಮೇಲೆ ಏನ್ ಮಾಡ್ಬೇಕು? ಅದನ್ನ ಡಿಫ್ರೆನ್ಸ್ ಅಮೌಂಟ್ ತಗೋತೇವಿ. ಹೋಲ್ ಆಫ್ ದ ಅಮೌಂಟ್ ತಗೊಳಂಗಿಲ್ಲ. ಏನ ಡಿಫ್ರೆನ್ಸ್ ಅಮೌಂಟ್ ಅನ್ನ ನಾವು ಬರಿತೇವಿ. 4650 ಒಳಗ 4500 ತೆಗಿತೇವಿ. 150 ಏನ್ ಮಾಡ್ತೇವಿ? ಆಡ್ ಮಾಡ್ತೇವಿ. ಹೌದು. ನೆಕ್ಸ್ಟ್, ಇಂಟ್ರೆಸ್ಟ್ ರಿಸೀವ್ಡ್ ಬಟ್ ನಾಟ್ ಇನ್ಕ್ಲೂಡೆಡ್ ಇನ್ ಕಾಸ್ಟ್ ಅಕೌಂಟಿಂಗ್. ಇಂಟ್ರೆಸ್ಟ್ ರಿಸೀವ್ ಆಗೈತಿ, ಏನ್ ಮಾಡ್ಬೇಕು? ಇದನ್ನ ಕಾಸ್ಟಿಂಗ್ ದೊಳಗ ನಿಮ್ ಇನ್ಕಮ್ ಬಂದದನ್ನ ಕಾಸ್ಟಿಂಗ್ ದೊಳಗ ಬರ್ದಿಲ್ಲ, ಆಡ್ ಮಾಡಿಲ್ಲ ಪ್ರಾಫಿಟ್ ಒಳಗ. ಸೊ ಏನ್ ಮಾಡ್ಬೇಕೀಗ? ಆಡ್ ಮಾಡ್ಬೇಕು. ವೆರಿ ಗುಡ್, ವೆರಿ ಗುಡ್. ಇನ್ಕಮ್ ಟ್ಯಾಕ್ಸ್ ಪ್ರೊವೈಡೆಡ್ ಇನ್ ಫೈನಾನ್ಸಿಯಲ್ ಬುಕ್. ಫೈನಾನ್ಸಿಯಲ್ ಬುಕ್ಸ್ ನಾಗ ಅಷ್ಟೇ ಏನ್ ಮಾಡಿರಿ? ಇನ್ಕಮ್ ಟ್ಯಾಕ್ಸ್ ಚಾರ್ಜ್ ಮಾಡಿರಿ. ಇಲ್ಲಿ ಮಾಡಿಲ್ಲ. ಅದ್ರ ಪ್ರಾಫಿಟ್ ಹೆಚ್ಚು ಮಾಡಿರ್ತೈತಿ ಇಲ್ಲಿ. ಈಗ ಏನ್ ಮಾಡ್ಬೇಕು? ಲೆಸ್ ಮಾಡ್ಬೇಕು. ವೆರಿ ಗುಡ್ ಸಾವಿತ್ರಿ. ಬ್ಯಾಂಕ್ ಇಂಟ್ರೆಸ್ಟ್ ಕ್ರೆಡಿಟೆಡ್ ಇನ್ ಫೈನಾನ್ಸಿಯಲ್ ಬುಕ್ಸ್ ಏನ್ ಮಾಡ್ಬೇಕು? ಇನ್ಕಮ್ ಬಂದದೈತಿ ಬರ್ದಿಲ್ಲ. ಸೊ ಏನ್ ಮಾಡ್ಬೇಕು? ಆಡ್ ಮಾಡ್ಬೇಕು. ಸ್ಟೋರ್ಸ್ ಅಡ್ಜಸ್ಟ್ಮೆಂಟ್ ಆಡ್ ಮಾಡ್ಬೇಕು. ಡೆಪ್ರಿಸಿಯೇಷನ್ ಆಫ್ ಸ್ಟಾಕ್ ಚಾರ್ಜ್ ಇನ್ ಫೈನಾನ್ಸಿಯಲ್ ಬುಕ್ ಲೆಸ್ ಮಾಡ್ಬೇಕು. ಲಾಸ್ ಡ್ಯೂ ಟು ಅಬ್ಸಲೆನ್ಸ್ ಚಾರ್ಜ್ ಡಿಡಕ್ಟ್ ಮಾಡ್ಬೇಕು. ಡಿವಿಡೆಂಡ್ಸ್ ಅಪ್ರೋಪ್ರಿಯೇಟೆಡ್ ಇನ್ ಫೈನಾನ್ಸಿಯಲ್ ಅಕೌಂಟ್ಸ್ ಡಿಡಕ್ಟ್ ಮಾಡ್ಬೇಕು. ಯಾಕಂತಂದ್ರೆ ನೀವು ಕೊಟ್ಟಿಲ್ಲ. ಡಿವಿಡೆಂಡ್ ಕೊಡ್ಬೇಕಾಗಿತ್ತು, ನೀವು ಕೊಟ್ಟಿಲ್ಲ. ಸೊ ನೀವು ಡಿಡಕ್ಟ್ ಮಾಡ್ಬೇಕು. ಹೌದಾ? ಆಯ್ತಾ? ಸೊ ಸ್ಟಾರ್ಟ್ ಆನ್ ಸಾಲ್ವಿಂಗ್. ಸಾಲ್ವ್ ಮಾಡಕ್ ಚಾಲು ಮಾಡಿ. ಫಾರ್ಮ್ಯಾಟ್ ಹಾಕ್ರಿ. Reconciliation statement. ಫಸ್ಟ್ ಏನ್ ಬರೀತೀರಿ? ನೆಟ್ ಪ್ರಾಫಿಟ್ ಆಸ್ ಪರ್ ಕಾಸ್ಟ್ ಅಕೌಂಟ್ ಎಷ್ಟೈತಿ? 73,650. add ವಾಯ್ಸ್ ಗ್ಯಾಪ್ ಆಗತ್ತ. ಹಿಂಗಾದ್ರ ಓಕೆ, ನೋಟ್ಬುಕ್ ನಾಗ ಬಿಡಿಸ್ತೀನಿ ತಗೋ. ಹಂಗಾದ್ರ
reconciliation statement. Net profit as per cost account 73,650. ಶಿಲ್ಪ ಆಲ್ರೆಡಿ ಪ್ರಾಬ್ಲಮ್ ಬಿಡಿಸ್ಯಾಳ ಈಗ. ಆಡ್ ಫಸ್ಟ್ ಅಮೌಂಟ್ ಯಾವ್ದು ಬರಾಕತೈತಿ? ಓವರ್ ರಿಕವರಿ ಆಫ್ ಓವರ್ ಹೆಡ್, ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್, ಓವರ್ ರಿಕವರಿ ಆಫ್ ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ ಎಷ್ಟೈತಿ? 5,000. ಫ್ಯಾಕ್ಟ್ರಿ ಅಂಡರ್ ರಿಕವರಿ ಆಗೈತಿ, ಸೊ ಇಲ್ಲಿ ಬರಂಗಿಲ್ಲ. ಡೆಪ್ರಿಸಿಯೇಷನ್ ಚಾರ್ಜ್ಡ್ more in cost account. ಕಾಸ್ಟಿಂಗ್ ದಾಗಿಂದು 4,650 ಐತಿ. ಫೈನಾನ್ಷಿಯಲ್ ಅಕೌಂಟ್ ನಾಗಿಂದು 4,500 ಐತಿ. ಬರೇ ಎಕ್ಸೆಸ್ ಎಷ್ಟ ಐತ್ಲಾ ಅದನ್ನಷ್ಟ ಇಲ್ಲಿ ಬರೆಯಾಕತ್ತೇವ್ ನಾವು. ಎಕ್ಸೆಸ್ ಇದ್ದದನ್ನಷ್ಟ, ಯಾಕಂದ್ರೆ ಆಲ್ರೆಡಿ ಚಾರ್ಜ್ ಆದಂಗ ಆಗೈತಲ್ಲೇ. ಎಕ್ಸೆಸ್ ಇದ್ದದ ಅಮೌಂಟ್ ಅಷ್ಟ ಬರಿಬೇಕ. 150. ಥರ್ಡ್ ಒನ್ interest received not recorded in cost account, not recorded in cost account 520. Fourth amount income tax deduct ಮಾಡೋದೈತಿ. bank interest credited. Only in financial account. $300. Stores adjustment. $500. ಡೆಪ್ರಿಸಿಯೇಷನ್ ಲಾಸ್ ಮತ್ತ ಡಿವಿಡೆಂಡ್ ಏನೈತಿ ಅಂತಂದ್ರ ಇದ್ರೊಳಗ ಬರಂಗಿಲ್ಲ. ಈಗ ಆಡೇಬಲ್ ಅಮೌಂಟ್ಸ್ ಆಡ್ ಮಾಡ್ರಿ, ಎಷ್ಟಾತು? 6,470. 6,470 ಇವ್ನ ಟೋಟಲ್ ಮಾಡ್ರಿ. ಇದನ್ನ ಟೋಟಲ್ ಮಾಡಿ ಇಲ್ಲಿ ಔಟರ್ ಕಾಲಮ್ ಒಳಗ ಬರಿಬೇಕೈತಿ. ಎಷ್ಟ್ ಬಂತು? 6,470. ಇದ್ರ ಟೋಟಲ್ ಎಷ್ಟಾತು? ಇದನ್ನ ಆಡ್ ಮಾಡಿ ಹೇಳ್ರಿ. ಆಶಾ ಏನಾತ? ಟಾಟಾ ಅನ್ನಾಕತಿ? 80,120. ಆಶಾ ನಾ ಕರ್ಯಾಕತ್ತೇನಿ. ಯಾಕೆ ಟಾಟಾ ಅನ್ನಾಕತಿ? ಟಾಟಾ ಅಂದೆಲ್ಲ. ಬೆಟರ್ ಹಂಗ ಇರ್ಲಿ, ಅದರ್ವೈಸ್ ಗೊತ್ತೈತಿ ನಿಮಗ ಏನೈತಿ ಅಂತ ಹೇಳಿ. ನೆಕ್ಸ್ಟ್ ಡಿಡಕ್ಟೇಬಲ್ ಅಮೌಂಟ್. ಫಸ್ಟ್ ಲಾಸ್ ಡ್ಯೂ ಟು ಥೆಫ್ಟ್.
Loss due to theft 175. ನಾನು ಶಾರ್ಟ್ ಒಳಗೆ ಬರೆಯಾಕತ್ತೀನಿ, ನೀವು ಪೂರ ಲೈನ್ ಬರಿಬೇಕಾ? ಲಾಸ್ ಡ್ಯೂ ಟು ಥೆಫ್ಟ್ ಅಂಡ್ ಫ್ಲಿಫ್ರೇಜ್ ರೆಕಾರ್ಡೆಡ್ ಓನ್ಲಿ ಇನ್ ಫೈನಾನ್ಸಿಯಲ್ ಅಕೌಂಟ್ ಅಂತ ಬರಿಬೇಕೈತಿ. ಫ್ಯಾಕ್ಟ್ರಿ ಓವರ್ ಹೆಡ್ ಅಂಡರ್ ರಿಕವರಿ ಆಫ್ ಫ್ಯಾಕ್ಟ್ರಿ ಓವರ್ ಹೆಡ್ ಎಷ್ಟೈತಿ? 6,000. Third amount, income tax provided only in financial account. Income tax bare 470 ಐತಿ, right? Income tax 470. ಬ್ಯಾಂಕ್ ಇಂಟ್ರೆಸ್ಟ್ ಆಲ್ರೆಡಿ ಬರ್ದಿರಿ, ಸ್ಟೋರ್ಸು ಬರ್ದಿರಿ. ಉಳಿದದ್ದು 3 ಅಮೌಂಟ್ ಅದಲ್ಲ ಬರೀದೈತಿ. ಡೆಪ್ರಿಸಿಯೇಷನ್, ಲಾಸ್, ಡಿವಿಡೆಂಡ್ ಬರದ್ ಬಿಡ್ರಿ ಒನ್ ಬೈ ಒನ್. ಡೆಪ್ರಿಸಿಯೇಷನ್ ಆನ್ ಸ್ಟಾಕ್ charged only in financial account. Charged only in financial account 750. Next, obsolescence loss charged only in financial account 1,200. Next, appropriation of dividend $1,000. ಟೋಟಲ್ ಮಾಡ್ರಿ. ಎಷ್ಟಾತು? 9,595. 9,595 ಸರಿ ಐತಾ? ಎಸ್. ಈಗ 80,120 ಒಳಗ 9,595 ಲೆಸ್ ಮಾಡ್ರಿ. ಅಮೌಂಟ್ ಎಷ್ಟು ಬರ್ತೈತಿ ನೋಡ್ರಿ. ನೆಟ್ ಪ್ರಾಫಿಟ್ ಆಸ್ ಪರ್ ಫೈನಾನ್ಸಿಯಲ್ ಅಕೌಂಟ್ ಎಷ್ಟು ಬಂತು? ವೆರಿ ಗುಡ್. ಅಷ್ಟು ಬರಬೇಕ. 2 ಕೊಟ್ಟ ಹೊತ್ನ್ಯಾಗ ಅಷ್ಟು ಬರಬೇಕ. ಬರ್ಲಿಲ್ಲ ಅಂದ್ರೆ ನಿಮ್ದು ತಪ್ಪಿರ್ತೈತಿ. ಎನಿ ಡೌಟ್? ಸಾಕೋ ಇನ್ನೊಂದು ಬಿಡಿಸುನ? ಸಾಕ್ರಿ. ಏನಾದ್ರು ಡೌಟ್ ಐತಿ? ಇವತ್ತೊಂದಿನ ರೆಸ್ಟ್ ಮಾಡ್ತೀರಿ? ಯಾಕ ನಂದು ಒಬ್ಬಾಕಿದ ಕ್ಲಾಸ್ ಆಗೈತೆ ಚಿತ್ತನ? ಆ ನಂದು ಒಬ್ಬಾಕಿದ ಕ್ಲಾಸ್ ಆಗೈತಿ.
ಇವತ್ತ ಕ್ವಶನ್ಸ್ ಬಿಡಾಕತ್ತೇನಿ. ಇಲ್ಲ ಇವತ್ತಿಲ್ಲ, ಮಂಡೇ 3 o'clock. ಮಂಡೇ 3 o'clock. ನಿನ್ನೆ ವಾಟ್ಸ್ಆಪ್ ಗ್ರೂಪ್ನಾಗ ಇದನ್ ಬಿಟ್ಟೇನ್ ನೋಡ್ರಿ, ಜಾಬ್ ಕಾಸ್ಟಿಂಗ್ 2014 ಕ್ವಶನ್ ಪೇಪರ್ ಸ್ವಲ್ಪ ಬ್ಯಾರೆ ಐತದ, ಸ್ವಲ್ಪ ನೋಡ್ಕೋರಿ ಅದನ್ನ. ಓಕೆ ದೆನ್ ಬಾಯ್. ಬಾಳ ತನಕ ಆನ್ಲೈನ್ ಇದ್ರಿ, ನಿಮಗೂ ಪ್ರಾಬ್ಲಮ್ ನನಗೂ ಪ್ರಾಬ್ಲಮ್. ಇಂಟರ್ನೆಟ್ ಖಾಲಿ ಆಕತ್ತೆ ಅಲ್ಲಿ ಊಟ ಇನ್ಮೇಲೆ. Yes, leave the class. Be quick.